ನಿಮ್ಮ ಪ್ರಶ್ನೆ, ನಾನು ಆಗಲೇ ಒಂದು ವರದಿಯನ್ನು ಕೊಟ್ಟೆ. ದಿನಕ್ಕೊಂದರ 32,000 ಜನಸಂಖ್ಯೆ ಬರುವಂತಹ ಈ ಒಂದು ಯಾತ್ರಿಕ ಪ್ರಸಿದ್ಧವಾದಂತಹ ಕ್ಷೇತ್ರದಲ್ಲಿ ಜನಸಂದಣಿಯಲ್ಲಿ ಬೇರೆ ಬೇರೆ ಮನೋ ಇಚ್ಛೆಯಿಂದ ಬಂದಿರುವಂತಹ ಯಾತ್ರಿಕರು ಇರ್ತಾರೆ. ಆ ಯಾತ್ರಿಕರ ಮನೋಭೂಮಿಕೆ ಬೇರೆ ಬೇರೆ ಇರ್ತದೆ. ಎಲ್ಲವೂ ಕ್ಷೇತ್ರಕ್ಕೆ ಬಂದಿರುವಂತವರು ದೇವರ ದರ್ಶನ ಅಥವಾ ಬೇರೆ ಉದ್ದೇಶದಲ್ಲಿ ಬರೋದಿಲ್ಲ. ಒಬ್ಬೊಬ್ಬನ ಮನೋಭೂಮಿಕೆ ಒಂದೊಂದು ಇರ್ತದೆ. ಹಾಗಾಗಿ ಆ ಸಂದರ್ಭದಲ್ಲಿ ಬಂದಿರುವಂತಹ ಈ ಜನಗಳಲ್ಲಿ ಒಂದಷ್ಟು ಅನಾಥ ಶವಗಳು ಆಗಿರುವಂಥದ್ದು. ಅನಾಥ ಶವ ಹೇಗೆ ಆಗ್ತದೆ ಅಂತ ಹೇಳುವಂಥದ್ದು ನಿಮಗೆ ಗೊತ್ತಿದೆ. ಆ ಬಾಡಿ ಸಾರ್ವಜನಿಕವಾಗಿ ಒಬ್ರು ದೂರದಾರರು ಕೊಡ್ತಾರೆ, ಇಲ್ಲಿ ಒಂದು ಅನಾಥವಾಗಿ ಬಾಡಿ ಇದೆ ಅಂತೇಳಿ. ಆ ಬಾಡಿಯನ್ನು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಇಲಾಖೆಯವರು ಆ ಬಾಡಿಯನ್ನು ಸುಪರ್ದಿಗೆ ತಗೊಂಡು ಅದನ್ನು ಮೋರ್ಚರಿಯಲ್ಲಿ 1 ವಾರಗಳ ಕಾಲ ಇಡ್ತಾರೆ. ಅದರ ಮಧ್ಯದಲ್ಲಿ ಪತ್ರಿಕಾ ಪ್ರಕಟಣೆಗಳನ್ನು ಕೊಡ್ತಾರೆ. ಈ ಅನಾಥ ಶವಕ್ಕೆ ಸಂಬಂಧಪಟ್ಟ ಯಾರಾದ್ರೂ ವಾರಿಸುದಾರರಿದ್ರೆ ನೀವು ಬರಬೇಕು, ಈ ಶವವನ್ನು ತಗೊಂಡು ಹೋಗ್ಬೇಕು ಅಂತೇಳಿ. 8ನೇ ದಿವಸ ಯಾರು ಇಲ್ಲ ಅಂತ ಹೇಳುವಾಗ ಅದನ್ನು ಅನಾಥ ಶವ ಅಂತೇಳಿ ಅದಕ್ಕೆ ಒಂದು UDR ನಂಬರ್ ಅಂತ ಹೇಳುವಂಥದ್ದನ್ನು ಘೋಷಣೆ ಮಾಡ್ತಾರೆ. ಆ UDR ನಂಬರ್ ಘೋಷಣೆ ಮಾಡಿದ ತಕ್ಷಣದಲ್ಲಿ ಗ್ರಾಮ ಪಂಚಾಯತಿನ PDO ರವರಿಗೆ ಪೊಲೀಸ್ ಇಲಾಖೆಯಿಂದ ಒಂದು ಲೆಟರ್ ಬರ್ತದೆ. ಹೀಗೆ ಅನಾಥ ಶವ ಬಂದಿದೆ, ಇದನ್ನು ದಫನ ಮಾಡುವಂತಹ ಕಾರ್ಯವನ್ನು ನೀವು ಮಾಡಬೇಕು ಅಂತೇಳಿ. ಎಲ್ಲಾ ಕಡೆಯೂ ಇರುವಂಥದ್ದು ಒಂದ ಆರೋಗ್ಯ ಇಲಾಖೆ ಮಾಡಬೇಕು, ಇಲ್ಲ ಅಂದ್ರೆ ಲೋಕಲ್ ಕೌನ್ಸಿಲ್ ಪಂಚಾಯತ್ ಇರ್ಬೋದು, ಏನು ಮಾಡಬೇಕು. ಹಾಗಾಗಿ ಅದನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ಆ ಅನಾಥ ಶವದ ದಫನಕ್ಕೆ ನಾವು ಆಂಬ್ಯುಲೆನ್ಸ್ ಚಾರ್ಜ್, ಇಲ್ಲಿಂದ ತಗೊಂಡು ಹೋಗುವಂತ ಆಂಬ್ಯುಲೆನ್ಸ್ ಮಂಗಳೂರಿಗೆ ದೇರಳಕಟ್ಟೆ, ಯಾಕಂದ್ರೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಪೋಸ್ಟ್ ಮಾರ್ಟಮ್ ಆಗಿಯೇ ನಾವು ಈಗ ಮಾಡುವಂಥದ್ದು. ಇಲ್ಲಿ ಸ್ಥಳೀಯವಾಗಿ ಯಾವುದೇ ನಿರ್ಧಾರಗಳು ತಗೊಳ್ಳೋದು ಅಂದ್ರೆ ಪೊಲೀಸ್ ಅವರಿಗೆ ಸಹಕಾರ ಮಾಡ್ತೇವೆ. ಬರುವಂತ ಆಂಬ್ಯುಲೆನ್ಸ್ ಮತ್ತು ಅದನ್ನು ದಫನ ಮಾಡುವ ಸಫಾಯಿ ಕರ್ಮಚಾರಿಗಳು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಆ ಕಾರ್ಯವನ್ನು ಮಾಡ್ಲಿಕ್ಕೆ ಆಸಕ್ತಿ ಇರುವಂತಹ ಒಂದಷ್ಟು ಜನ ಇದ್ದಾರೆ. ಯಾಕಂದ್ರೆ ಮಾನಸಿಕವಾಗಿ ಅವರು ಕೂಡ ಸದೃಢರಾಗಿರ್ತಾರೆ, ಅವರಿಗೆ ಎಲ್ಲಾ ಭಾವನೆಗಳನ್ನು ಬಿಟ್ಟು ಮಾಡ್ತಾರೆ. ಅಂತವರನ್ನು ಹುಡುಕಿಕೊಂಡು ಅವರನ್ನು ಕರೆದು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ನಿರಂತರವಾಗಿ ನಡ್ಕೊಂಡು ಬಂದಿರುವಂಥದ್ದು. ಇದು ಈ ಲೆಕ್ಕಾಚಾರ ಎಲ್ಲಿಂದ ಅಂತ ಹೇಳಿದ್ರೆ 1900 ಗ್ರಾಮ ಪಂಚಾಯತ್ ಯಾವಾಗ ಶುರುವಾಯಿತು, ಅದರ ನಂತರದ 1980, 81 ಹಾಗೆ ನಿರಂತರವಾಗಿ ನಮ್ಮ ಆಡಿಟ್ ನಲ್ಲಿ ಅನಾಥ ಶವಗಳ ದಫನಕ್ಕೆ ಅಂತ ಹೇಳುವಂತಹ ಖರ್ಚುಗಳು ಇದೆ. ಇದಕ್ಕೆ ಪೂರಕ ದಾಖಲೆ ಇಲ್ಲದಿದ್ರೆ ನಾವು ಗ್ರಾಮ ಪಂಚಾಯತ್ ಮಾಡ್ಲಿಕ್ಕೆ ಆಗುದೇ ಇಲ್ಲ. ದಾಖಲೆಗಳ ಸಹಿತವಾಗಿ ನಾವು ಮಾಡಿರುವಂಥದ್ದು. ಆಮೇಲೆ ಇವತ್ತಿನ ಮಾಧ್ಯಮಗಳ ಮೂಲಕ ಅಥವಾ ಇದು ನನಗೆ ಯಾರು ಏನಂತ ಹೇಳಿ ಗೊತ್ತಿಲ್ಲ, ನಾವು ಸ್ಥಳೀಯ ಆ ಕೆಲಸವನ್ನು ಮಾಡುವ ಕೌಶಲ್ಯ ಇರುವಂತವರನ್ನು ಉಪಯೋಗ ಮಾಡಿಕೊಂಡು ಅವರಿಗೆ ಪೇಮೆಂಟ್ ಮಾಡ್ತೇವೆ. ಪೇಮೆಂಟ್ ಮಾಡಿದ್ರೆ ವೋಚರ್ ಕೂಡ ಮಾಡ್ತೇವೆ, ಅವರ ಹೆಸರಿಗೆ ವೋಚರ್ ಅನ್ನು ಕೂಡ ಮಾಡ್ತೇವೆ. ಇದು ಇಷ್ಟು ದಾಖಲೆಗಳು ನಿರಂತರವಾಗಿ ಪಂಚಾಯತಿಯಲ್ಲಿ ನಾವು ಇಟ್ಟುಕೊಂಡಿದ್ದೇವೆ. ಹಾಗಾಗಿ ಯಾವುದೋ ಒಂದು ಹೇಳಿಕೆಗಳು ಅಥವಾ ಇದಕ್ಕೋಸ್ಕರ ನಮ್ಮ ವ್ಯವಸ್ಥೆಗಳು ಪಕ್ಕ ಇದೆ. ಇದರಲ್ಲಿ ಬಹಳ ಜನನ ಮತ್ತು ಮರಣದ ಎಲ್ಲ ದಾಖಲೆಗಳು ಮತ್ತು ಅದಕ್ಕೆ ಕೊಡುವಂತಹ ಗೌರವವನ್ನು ಗ್ರಾಮ ಪಂಚಾಯತ್ ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದೆ. ಇಲ್ಲ, ನಮ್ಮ ಗಮನಕ್ಕೆ ಬರದೆ ಅಂತ ಹೇಳಿದ್ರೆ ಅದು ಕ್ರಿಮಿನಲ್ ಅಫೆನ್ಸ್ ಆಯ್ತು. ಪಂಚಾಯತಿಯ ಗಮನಕ್ಕೆ ಬರದೆ ಮಾಡಿದ್ರೆ ಅದು ದೊಡ್ಡ ಅಪರಾಧ. ನಮ್ಮ ಇಲ್ಲಿ ಇಲ್ಲ, ಯಾವುದೂ ಇಲ್ಲ. ಪ್ರತಿಯೊಂದು ಅನಾಥ ಶವ ಅಂತ ಹೇಳುವಂಥದ್ದು ಆಗಬೇಕು ಅಂತ ಹೇಳಿದ್ರೆ ಗ್ರಾಮ ಪಂಚಾಯತಿಯ ಮಾಹಿತಿ ಬರಬೇಕು, ಇಲ್ಲಿಯ ವ್ಯವಸ್ಥೆ ಆಗಬೇಕು, ಇಲ್ಲಿ ಅದಕ್ಕೆ ದುಡ್ಡು ಏನು ಖರ್ಚು ಮಾಡಬೇಕು. ಇದು ನಮ್ಮಲ್ಲಿ ದಾಖಲೆಗಳು ಇದೆ ಸರ್. ನಮ್ಮಲ್ಲಿ 89ರಿಂದ ದಾಖಲೆಗಳಿದೆ. ಗ್ರಾಮ ಪಂಚಾಯತ್ ಆಗಿನ ದಿನಗಳಲ್ಲಿ ಕಡಿಮೆ ಇತ್ತು. ಯಾತ್ರಿಕರ ಸಂಖ್ಯೆ ಯಾವಾಗ ಜಾಸ್ತಿ ಆಗ್ತಾ ಹೋಯ್ತು ಆಗ ಬೇರೆ ಬೇರೆ, ನಾನು ಆಗ್ಲೇ ಹೇಳಿದಾಗೆ ಬೇರೆ ಬೇರೆ ಮನೋಭೂಮಿಕೆಯಲ್ಲಿ ಬಂದಿರುವಂತವ್ರು. ನಾವು ಸುಮ್ಮನೆ ಒಮ್ಮೆ ಆ ವ್ಯಾಪ್ತಿಗೆ ಹೋದ್ರೆ ಒಬ್ಬ ಶ್ರೇಷ್ಠ ಚಲನಚಿತ್ರ ನಟನೆ ಹೇಳಿದ್ರು, ನಾನು ಧರ್ಮಸ್ಥಳಕ್ಕೆ ಆತ್ಮಹತ್ಯೆಗೆ ಅಂತ ಮನಸ್ಸು ಮಾಡಿ ಬಂದೆ, ಮತ್ತೆ ಬಂದು ಮನಸ್ಸು ಚೇಂಜ್ ಆಯ್ತು ಅಂತೇಳಿ. ಹಾಗೆ ಬೇರೆ ಬೇರೆಯವರು ಇದ್ದಾರೆ. ಎಲ್ಲಿವರೆಗೆ ಅಂತ ನಿಮ್ಮ ಗಮನಕ್ಕೆ, ನಮ್ಮಲ್ಲಿ ಒಬ್ಬ ಕಾಂಜ ಅಂತ ಹೇಳುವಂತ ಮುಳುಗು ತಜ್ಞ, ಅವನನ್ನು ಕೂಡ ನಾವು ಪಂಚಾಯಿತಿಯ ಲೇಬರ್ ಆಗಿ ಇಟ್ಟುಕೊಂಡಿದ್ದೆವು. ಅವರು ಕೂಡ ಈ ರೀತಿ ಆದಾಗ ಒಂದು ವೇಳೆ ಅವರ ಬದುಕುವ ಎಂತ ಗೋಲ್ಡನ್ ಅವರ್ ಸಮಯದಲ್ಲಿ ಆದ್ರೆ ಅವರನ್ನು ಉಪಯೋಗ ಮಾಡಿ ಆ ಬಾಡಿಯನ್ನು ತೆಗೆದು ಬದುಕಿಸಿದಂತ ಉದಾಹರಣೆಗಳು ಇದೆ. ಅಥವಾ ನೀರಿನಲ್ಲಿ ಮುಳುಗಿದಂತಹ ಶವವನ್ನು ಕಾಂಜ ಅಂತ ಹೇಳುವರು ಪಂಚಾಯಿತಿಯ
ವರ್ಕರ್ ಆಗಿರ್ತಾರೆ, ಅವರು ಮಾಡಿದಿರುವಂತ ತುಂಬಾ ಘಟನೆಗಳಿದೆ. ಅವರಿಗೆ ಪೇಮೆಂಟ್ ಆಗಿರುವಂತಹ ದಾಖಲೆಗಳು ಕೂಡ ಇದೆ. ಪ್ರತಿಯೊಂದು ದಾಖಲೆ ಇದೆ. ಹೌದು. ಅಲ್ಲ, ಇದು ಪಂಚಾಯಿತಿ ದಾಖಲೆಗಳನ್ನು ಸಾರ್ವಜನಿಕಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವ್ಯವಸ್ಥೆ ಇದೆ. ಯಾಕಂತ ಹೇಳಿದ್ರೆ ಈಗ ಇರುವಂತಹ ಸೂಕ್ಷ್ಮ ಪರಿಸ್ಥಿತಿ ಮತ್ತು ಆ ಎಲ್ಲ ಪ್ರಕರಣಗಳು ಕೋರ್ಟಿನಲ್ಲಿ ಇರುವ ಕಾರಣ ಅದ್ರ ಬಗ್ಗೆ ನಾವು ಜಾಸ್ತಿ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಿಯಮಾನುಸಾರವಾಗಿ ಯಾರು ಅಪ್ಲೈ ಮಾಡಿಕೊಂಡು ಇದನ್ನು ಕೇಳ್ತಾರೆ ಅವರಿಗೆ ನಾವು ನಮ್ಮ ದಾಖಲೆಗಳನ್ನು ಕೊಡ್ತೇವೆ. ಈಗಾಗಲೇ ನಿಮ್ಮಲ್ಲಿ ಹೇಳುವಂಥದ್ದು ಇದು ಆಡಿಟ್ ರಿಪೋರ್ಟ್ ಇದೆ ನಮ್ಮಲ್ಲಿ. ವಾರ್ಷಿಕವಾದಂಥ ಆಡಿಟ್ ನಲ್ಲಿ ಅನಾಥ ಶವ ದಫನಕ್ಕೆ ಇಷ್ಟು ಖರ್ಚಾಗಿದೆ ಅಂತ ಹೇಳುವಂಥದ್ದನ್ನು ಕೊಟ್ಟು ಎಲ್ಲ ಆಡಿಟ್ ಇದು ಕೊನೆಯ ಸೈನ್ ಇದೆ, ಗೆಜೆಟೆಡ್ ಆಫೀಸರ್ ಸೈನ್ ಮಾಡಿರುವಂಥದ್ದು ಕೂಡ ಇದೆ. ಇಷ್ಟೆಲ್ಲ ಪರಿಪೂರ್ಣವಾದಂಥ ದಾಖಲೆಗಳಿದೆ. ಇಲ್ಲ, ನಾವು ಮಾಹಿತಿ ಹಕ್ಕಲ್ಲಿ ಕೇಳಬೇಕು. ಮಾಹಿತಿ ಹಕ್ಕಲ್ಲಿ ಕೇಳಿಕೊಂಡು ಕೊಡುವಂಥದ್ದು ನಮ್ಮ ಒಂದು ನಿಯಮ. ಸಾಧಾರಣ ಮೊದಲು ಒಂದು ಪರಿಸ್ಥಿತಿಯ ಇಲ್ಲಿಯ ಪುರಜನ ಸೇವಾ ಸಮಿತಿಯವರು ಇಟ್ಕೊಂಡು ಮಾಡಿದ್ರು. ಬಟ್ ಅದನ್ನು ಗ್ರಾಮ ಪಂಚಾಯತಿಗೆ ಬಂದಾಗ ಈ ನಿಟ್ಟಿನಲ್ಲಿ ನಾನು ಬಹಳ ಸ್ಪಷ್ಟವಾಗಿ ಮತ್ತು ಅಧಿಕಾರಯುತವಾಗಿ ಹೇಳ್ತೇನೆ. ಯಾಕೆಂತ ಹೇಳಿದ್ರೆ ಅವರು ಕೂಡ ಧರ್ಮಸ್ಥಳ ಗ್ರಾಮ ಅಂತ ಹೇಳುವಾಗ ಧರ್ಮಸ್ಥಳ ಗ್ರಾಮ 8 ವಾರ್ಡ್ಗಳು, 7,000 ಚಿಲ್ಲರೆ ಎಕರೆ ಭೂಮಿಗಳು, ಇದೆಲ್ಲವೂ ಧರ್ಮಸ್ಥಳ. ಕೇವಲ ಕ್ಷೇತ್ರ ಅಥವಾ ಅದನ್ನು ಗುರಿ ಮಾಡಿಕೊಂಡು ಇಡೀ ಗ್ರಾಮವನ್ನು ಬೆಟ್ಟು ಮಾಡುವಂಥದ್ದು ಸರಿಯಾದ ವ್ಯವಸ್ಥೆಗಳಲ್ಲ. ಅದಕ್ಕೆ ಏನು ದಾಖಲೆಗಳಿದೆ ಅದನ್ನು ಒದಗಿಸಿಕೊಂಡು ನ್ಯಾಯವನ್ನು ಪಡಿಬೇಕು. ಬಿಟ್ರೆ ಧರ್ಮಸ್ಥಳದ ಏನೋ ಒಂದು ಪ್ರಕರಣವನ್ನು ಇಟ್ಕೊಂಡು ಅದನ್ನು ಬೇರೆ ಬೇರೆ ನರೇಷನ್ ಮಾಡಿಕೊಂಡು ಹೋಗುವಂಥದ್ದು, ಮತ್ತೆ ಪುನಃ ಪಂಚಾಯಿತಿಯನ್ನು ಎಳೆಯುವಂಥದ್ದು ಸರಿ ಇಲ್ಲ. ಪಂಚಾಯಿತಿ ಮಟ್ಟದಲ್ಲಿ ನಾವು ಅದನ್ನು ಬಹಳ ಖಂಡಿಸ್ತೇವೆ. ಯಾಕಂದ್ರೆ ಇದು ಗ್ರಾಮಕ್ಕೆ ಬಂದಂತ ಒಂದು ಕಪ್ಪು ಚುಕ್ಕೆ. ಇಡೀ ಗ್ರಾಮ ಅಂತ ಹೇಳಿದ್ರೆ ಕೇವಲ ಒಂದು ದೇವಸ್ಥಾನ ಒಂದು ಭಾಗ ಅಲ್ಲ. ಇಡೀ ಗ್ರಾಮ ಅಂತ ಹೇಳಿದ್ರೆ ಇಷ್ಟು ದೊಡ್ಡ ವಿಸ್ತೀರ್ಣ ಇರುವಂತ, ಬೇರೆ ಬೇರೆ ಮನೋಭೂಮಿಕೆ ಇರುವಂತ, ಬೇರೆ ಬೇರೆ ಧರ್ಮ ಪಾಲನೆ ಮಾಡುವಂತ ಜನಗಳಿರುವಂತ ಒಂದು ಸೌಹಾರ್ದಯುತವಾದಂತ ಗ್ರಾಮ ಪಂಚಾಯತ್. ಇಲ್ಲೆಲ್ಲರೂ ನಾವು ಒಟ್ಟಿಗೆ ಎಲ್ಲ ಆಚರಣೆಗಳನ್ನು ಸಂತೋಷದಲ್ಲಿ ಮಾಡ್ತೇವೆ, ಒಳ್ಳೆಯ ಸೋದರ ಭಾವದಲ್ಲಿ ಇದ್ದೇವೆ. ಹಾಗಾಗಿ ಇದೆಲ್ಲ ಸರಿಯಲ್ಲ. ಯಾರು ಈ ರೀತಿಯ ಇದು ಮಾಡ್ತಾರೆ ಅವರು ಎಚ್ಚರ ವಹಿಸಬೇಕು. ಮತ್ತು ಮುಂದಿನ ದಿನದಲ್ಲಿ ಗ್ರಾಮ ಪಂಚಾಯತಿಯ ಇದನ್ನು ಮಾಡಬಾರ್ದು. ಮತ್ತು ಒಂದು ಕ್ಷೇತ್ರವನ್ನು ಮಾಡಿದ್ರು ಕೂಡ ಅದು ಕೂಡ ಗ್ರಾಮ ಪಂಚಾಯತಿ ಕೂಡ ಜವಾಬ್ದಾರಿ. ಯಾಕಂದ್ರೆ ಆ ಗ್ರಾಮ ಪಂಚಾಯತಿನ ಒಳಗೆ ಬಂದಿರುವ ಕಾರಣ ಅದನ್ನು ಕೂಡ ಮಾಡುವಂಥದ್ದು ಸರಿಯಲ್ಲ ಅಂತೇಳಿ ಈ ಹಿಂದೆ 2010ರಲ್ಲಿ ಅಧ್ಯಕ್ಷರಾದಂಥ ಕೇಶವ ಗೌಡ ಅವರಿರುವಾಗ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ರು. ಆಗ ಬಹಳ ಪ್ರಸಿದ್ಧವಾಗಿ 400 ಅಸಹಜ ಸಾವು ಹಾಗೆ ಹೀಗೆ ಅಂತೇಳಿ ದೊಡ್ಡ ಇದಾಗಿತ್ತು. ಆದ್ರೆ ನಾವು ಆಗ ನಾನು ಕೂಡ ಸದಸ್ಯನಾಗಿದೆ, ನಾವು ಇದೇ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಗ್ರಾಮ ಪಂಚಾಯತಿಯಲ್ಲಿ ಆ ರೀತಿಯದ್ದು ಯಾವುದೂ ನಡೀತಾ ಇಲ್ಲ, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೀತಾ ಇಲ್ಲ, ಕ್ಷೇತ್ರದಲ್ಲಿಯೂ ನಡೀತಾ ಇಲ್ಲ. ಇದು ಸುಮ್ಮನೆ ಒಂದು ಕಪೋಲ ಕಲ್ಪಿತವಾದಂತ ಹೇಳಿಕೆಗಳು. ಎಲ್ಲ ಅಸಹಜ ಸಾವುಗಳಿಗೂ ಕೂಡ ದಾಖಲೆಗಳಿದೆ, ಅದರ ಹಿನ್ನೆಲೆಗಳು ಕೂಡ ಯಾಕೆ ಆಗಿದೆ ಅಂತ ಹೇಳುವಂಥದ್ದು ದಾಖಲೆಗಳಿದೆ. ಹಾಗಾಗಿ ಆ ದಾಖಲೆಗಳನ್ನು ಆಧಾರವಾಗಿಟ್ಟುಕೊಂಡು ಹೋದ್ರೆ ಅದಕ್ಕೆ ಉತ್ತರ ಸಿಗ್ತದೆ. ಅದು ಸುಮ್ಮನೆ ಹೆಸರು ಆರಿಸುವಂತ ಕೆಲಸ ಬಿಟ್ರೆ ಇಲ್ಲಿ ಯಾವ ರೀತಿದ್ದು ಯಾವುದೂ ಇಲ್ಲ. ನನಗೆ ಯಾರು ಏನು ಅಂತೇಳಿ ನನಗೂ ಏನು ಗೊತ್ತಿಲ್ಲ. ನೀವು ಹೇಳಿದಾಗೆ ಯಾರು ಈ ಕಾರ್ಯವನ್ನು ನಾನು ಆಗ್ಲೇ ಹೇಳಿದಾಗೆ ಇದನ್ನು ಮಾಡ್ಬೇಕಂದ್ರೆ ಮಾನಸಿಕವಾಗಿ ಅವನೊಬ್ಬ ಸುಸ್ಥಿರವಾಗಿರುವಂಥದ್ದು ಮತ್ತು ಭಾವನೆಗಳನ್ನು ಬಿಟ್ಟು ಮಾಡುವಂಥದ್ದು. ಯಾಕಂದ್ರೆ ಅವನಿಗೆಲ್ಲವೂ ಇದಿರಬೇಕು. ಆ ರೀತಿದ್ದು ಇದಾಗುವಾಗ ಮತ್ತೆ ಪಂಚಾಯತಿನಲ್ಲಿ ಅದಕ್ಕಿಂತಲೇ ನಾವು ಸಿಬ್ಬಂದಿಗಳನ್ನು ಇಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಂದೊಂದು 2002-03ರಲ್ಲಿ ಆ ವರ್ಷದಲ್ಲಿ ಅನಾಥ ಶವವೇ ಇಲ್ಲ. ಹಾಗಾಗಿ ಇದು ಏನೋ ಒಂದು ಇಮಿಡಿಯೇಟ್ ಸಡನ್ ಆಗಿರುವಂತ ಪ್ರಕರಣಗಳು. ಅದಕ್ಕೆ ಬೇಕಾದಂತ ಸ್ಥಳೀಯ ಇವರನ್ನು ಯಾರು ಸಫಾಯಿ ಕರ್ಮಚಾರಿಗಳನ್ನು ಅಥವಾ ಆ ಕೆಲಸವನ್ನು ಮಾಡುವಂಥವರು ಅವರುಗಳು ಕೂಡ ಆ ದಿನದಲ್ಲಿ ಬಂದು ಮಾಡ್ತಾರೆ. ಅದು ಬಿಟ್ಟರೆ
ಆ ದಿನದ ಸಂಭಾವ್ಯವನ್ನು ತಗೊಳ್ತಾರೆ, ಅವರು ಹೋಗ್ತಾರೆ. ಹಾಗಾಗಿ ಇದರಲ್ಲಿ ಇದ್ದಾರಾ ಇಲ್ವಾ ಅಂತ ಹೇಳಿ, ಯಾಕಂದ್ರೆ ನಾವು ಅದನ್ನು ದಾಖಲೆಗಳನ್ನು ಮಾಡಲಿಕ್ಕೆ ಆಗುದಿಲ್ಲ. ಅವರಿಗೆ ಆ ಸಂದರ್ಭದಲ್ಲಿ ಅವರ ಏನು ಸಂಭಾವನೆ ಇದೆ ಅದನ್ನು ಕೊಡ್ತೇವೆ, ರಶೀದಿ ಮಾಡ್ತೇವೆ, ಇಟ್ಟುಕೊಳ್ತೇವೆ. ಇದು ವ್ಯವಸ್ಥೆ. ಇದರಲ್ಲಿ ಯಾವ ಲೇಬರು ಆಗ್ಬೋದು, ನಮಗೆ ಅಂಥವ್ರು ಇಂಥವ್ರಿಲ್ಲ. ನೀವು ಹೇಳಿದಂತ ಲೇಬರ್ ಕೂಡ ಮಾಡಿರ್ಬೋದು, ಅಥವಾ ಅವರು ಪಂಚಾಯತ್ನ ಇದರಲ್ಲಿ ಮಾಡಿರ್ಬೋದು. ನಮಗೆ ಅದು ದಾಖಲೆಗಳಿಲ್ಲ. ಪರ್ಟಿಕ್ಯುಲರ್ ದಾಖಲೆಗಳನ್ನು RTI ಯಲ್ಲಿ ಕೇಳಿದಾಗ ಅದು ಕೂಡ ಒದಗಿಸಿಕೊಡ್ತೇವೆ. 25/5 ಅವರಿಗೆ ಸಂಪೂರ್ಣವಾದಂಥ ವಿಶ್ವಾಸ ಅಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಇದೆ. ನಮ್ಮ ಒಟ್ಟು ಅಭಿವೃದ್ಧಿಯಲ್ಲಿ ಇವರು ಮುನ್ನೆಲೆಯಲ್ಲಿದ್ದಾರೆ. ಹಾಗಾಗಿ ನಮ್ಮ ಉಪಸ್ಥಿತಿ ಇಲ್ಲದಿದ್ರು ಖಂಡಿತವಾಗಿ ನಾವು ನಿಮ್ಮ ಒಟ್ಟಿಗಿದ್ದೇವೆ ಅಂತ ಹೇಳುವಂತ ಒಂದು ವಿಶ್ವಾಸವನ್ನು ಕೊಟ್ಟ ಕಾರಣ ಇವತ್ತು ನಾವು ಬಹಳ ಧೈರ್ಯವಾಗಿ ಅವರನ್ನು ಕೂಡ ವಿನಂತಿ ಮಾಡಿದ್ದೇವೆ. ಬೇರೆ ಬೇರೆ ಕಾರಣಗಳಿಂದ ಹೊರಗಿದ್ದಾರೆ, ಆದ್ರೂ ನಾವು ಅವರ ಜೊತೆಗಿದ್ದೇವೆ. ಯಾಕಂದ್ರೆ ನೀವು ಆ ಗ್ಯಾಪ್ ಆಗಬಾರ್ದು, ಅದನ್ನು ಸರಿ ಮಾಡುವ ನಿಟ್ಟಿನಲ್ಲಿ. ಯಾಕಂದ್ರೆ ಪ್ರಶ್ನೆ ಒಂದು ಸಣ್ಣ ಗ್ಯಾಪ್ ಆಗ್ತದೆ. ಥ್ಯಾಂಕ್ ಯು. ಸಾಧಾರಣ ಮೊದಲು ಒಂದು ಪರಿಸ್ಥಿತಿಯ ಇಲ್ಲಿಯ ಪುರಜನ ಸೇವಾ ಸಮಿತಿಯವರು ಇಟ್ಕೊಂಡು ಮಾಡಿದ್ರು. ಬಟ್ ಅದನ್ನು ಗ್ರಾಮ ಪಂಚಾಯತಿಗೆ ಬಂದಾಗ ಸುಮಾರು 2002 ಇದರಲ್ಲೆಲ್ಲ ನಾವು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿಯೂ ನಮ್ಮ ದಫನ ಭೂಮಿ ಇರುವಂಥದ್ದಲ್ಲಿ ಗ್ರಾಮ ಪಂಚಾಯಿತಿಯ ಅನಾಥ ಶವಗಳು ಅಥವಾ ಕೆಲವರಿಗೆ ದಫನ ಮಾಡುವಂತ ವಿಧಿವಿಧಾನಗಳಿದ್ರೆ ಅದಕ್ಕೂ ಇರುವಂಥದ್ದು ಅದೇ ದಫನ ಭೂಮಿ. ಈಗ ಕೂಡ ದಫನ ಮಾಡುವಂಥದ್ದು ಅದೇ ರುದ್ರಭೂಮಿಯಲ್ಲಿ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಿಮ್ಮ ಒಂದು ಕುತೂಹಲ ಕೇಳ್ತೇನೆ. ಒಂದು ಅನಾಥ ಶವ ಹಾಗೆ ದಫನ ಆಗ್ತದೆ. ದಫನ ಆಗಿ 2 ದಿವಸ ಆದ ಮೇಲೆ ಅದರ ವಾರಿಸುದಾರರು ಬರ್ತಾರೆ. ವಾರಿಸುದಾರರು ಬಂದು ಆ ಬಾಡಿಯನ್ನು ತೆಗೆಸ್ತಾರೆ, ತಕೊಂಡು ಅವರು ಊರಿಗೆ ಹೋಗಿ ಅಂತ ಸಂಸ್ಕಾರ ಮಾಡ್ತಾರೆ. ಅಂತ ಹೇಳಿದ್ರೆ ಇಷ್ಟು ದಾಖಲೆಗಳಿದೆ. ಮತ್ತು ಅದಕ್ಕೆ ಬೇಕಾದಂತ ಪೂರ್ವ ದಾಖಲೆಗಳನ್ನು ಕೊಟ್ಟಾಗ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದು ಕೂಡ ಪೊಲೀಸ್ ಇಲಾಖೆ ಇದ್ದು, ನಾವಲ್ಲ. ಪಂಚಾಯತಿಗೆ ನಮಗೆ ಅಥಾರಿಟಿ ಇಲ್ಲ. ಹೌದು, ಅಲ್ಲ, ಆಗಿನ ದಿನಗಳ ನೆನಪು ಮಾಡಿದಾಗ ಅಲ್ಲೆಲ್ಲಿಯ ಅರಣ್ಯ ಸಾರ್ವಜನಿಕ ಇದರಲ್ಲಿ ಮಾಡ್ತಿದ್ದಂಥದ್ದು ಮತ್ತು ಸರ್ಕಾರಿ ಭೂಮಿ ಇರುವಂಥದ್ದು ಎಲ್ಲಿ ಇದೆ, ನಿಮಗೆ ಅನುಕೂಲಕರವಾಗಿರುವಂಥದ್ದು ಎಲ್ಲಿ ಸ್ಥಳ ಇದೆ, ಆ ಸ್ಥಳಗಳಲ್ಲಿ ನಾವು ಪೊಲೀಸರ ಸಮ್ಮುಖದಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ಪಾರ್ಟ್ ಅದನ್ನು ದಫನ ಮಾಡಲಿಕ್ಕೆ ಮಾತ್ರ ನಾವು ಪಾರ್ಟ್, ಮುಂದಿದ್ದೆಲ್ಲ ಪೊಲೀಸ್ ಇಲಾಖೆ ಇರುವಂಥದ್ದು. ಹಾಗಾಗಿ ಪೊಲೀಸ್ ಇಲಾಖೆ ಇದರ ನಿರಂತರವಾದಂತಹ ವ್ಯವಸ್ಥೆಯ ಭಾಗದಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ. ಇಲ್ಲ, ಅದು ಎಲ್ಲ ರೆಗ್ಯುಲೇಷನ್ ನಲ್ಲಿ ಇರುವಂತದ್ದು ದಫನವೇ ಮಾಡಬೇಕು. ಯಾಕಂತ ಹೇಳಿದ್ರೆ ಹೇಳಿದಾಗೆ ಅವತ್ತಿನ ಒಂದು ಉದಾಹರಣೆಗಳ ತರ ಏನಾದ್ರು ಯಾರಾದ್ರೂ ಬಂದ್ರು ಕೇಳಿದ್ರು, ಹಾಗದು ಅವಕಾಶಗಳು ಇರಬಾರ್ದು ಅಂತ ಹೇಳುವಂಥದಕ್ಕೆ ದಫನವೇ ಮಾಡುವಂಥದ್ದು. ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಹಾದ್ವಾರದ ಹೊರಗಡೆ ಪ್ರಮುಖ ಸ್ಥಳಗಳಲ್ಲಿ ಪಂಚಾಯತ್ಗಳಲ್ಲಿ CC ಕ್ಯಾಮೆರಾ ಅಳವಡಿಕೆ ಸುಸಜ್ಜಿತವಾಗಿದೆ. ಎಲ್ಲ ಚಲನವಲನಗಳನ್ನು ವೀಕ್ಷಿಸುವಂತ ಪ್ರಯತ್ನ. ಪೊಲೀಸ್ ಇಲಾಖೆ ನಮಗೆ ರಿಕ್ವೆಸ್ಟ್ ಕೊಟ್ಟಾಗ ನಾವು ಒಂದಷ್ಟು ನಮ್ಮ ಬಜೆಟ್ನ ಒಳಗಡೆ ಕೇಳಿದಕ್ಕೆ ನಾವು ಕೊಟ್ಟಿದ್ದೇವೆ. ಸಾಂದರ್ಭಿಕವಾಗಿ ಯಾರಾದರೂ ಪ್ರಯೋಜಕರನ್ನು ಹುಡುಕಿಕೊಂಡು ಅವರಿಗೆ ಅವರನ್ನು ಸಂಪರ್ಕ ಮಾಡಿಕೊಂಡು ವ್ಯವಸ್ಥೆ ಮಾಡಿದ್ದೇವೆ. ಆ ಬೇಡಿಕೆಯನ್ನು ಕ್ಷೇತ್ರದ ಒಂದು ಪ್ರಸಿದ್ಧ ಕ್ಷೇತ್ರದಿಂದ ಅವರಿಗೆ ಕೂಡ ನಾವು ಬೇಡಿಕೆ ಇಟ್ಟೆವು. ಹೀಗೆ CC ಕ್ಯಾಮೆರಾಗಳ ಬೇಡಿಕೆ ಇದೆ, ಅದಕ್ಕೂ ಕೂಡ ಅವರು ಸ್ಪಂದನೆಯನ್ನು ಕೊಟ್ಟು CC ಕ್ಯಾಮೆರಾ ಕೊಟ್ಟಿದ್ದಾರೆ, ನೆರವು ಮಾಡಿ.